ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇದು ಆ್ಯಕ್ಚುಲಾಗಿ ಲಾಸ್ಟ್ 1 ವೀಕ್ ಆಗಿದೆ ವೀಡಿಯೋನ ಮಾಡಿ. ಆದರೆ ಇವಾಗ ನಾ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಫ್ರೀ ಇರಲಿಲ್ಲ ಅಂತ ಅಂದ್ಬಿಟ್ಟು ಅಪ್ಲೋಡ್ನ ಮಾಡಿರಲಿಲ್ಲ. ಸಂಕಷ್ಟಿ ಇತ್ತಲ್ವಾ, ಅವತ್ತಿನ ವೀಡಿಯೋ ಇದು. ಸಂಕಷ್ಟಿಗೆ ಸಂಜೆ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿದ್ದೆ. ನಾನು ಫಾಸ್ಟಿಂಗ್ ಇದ್ದೆ ಸಂಜೆ ತನಕ. ಹಂಗಾಗಿ ಸಾಯಂಕಾಲ ಚಂದ್ರನ ನೋಡಾದ್ಮೇಲೆ ಊಟ ಮಾಡಬೇಕಲ್ವ, ಹಂಗಾಗಿ ಟೆಂಪಲ್ಗೆ ಹೋಗಿ ಬಂದುಬಿಡೋಣ ಅಂತ ಅಂದ್ಬಿಟ್ಟು ರೆಡಿಯಾಗಿ ನಾನು, ಮುದ್ದು ಮತ್ತು ನನ್ನ ಹಸ್ಬೆಂಡು 3 ಜನನೂ ಕೂಡ ಹೋಗಿದ್ದು ದೇವಸ್ಥಾನಕ್ಕೆ. ಕೈ ಮುಕ್ಕೊಂಬಂದು ಫುಲ್ಲು ರಶ್ ಅಂದರೆ ರಶ್ಶು. ಆಲ್ಮೋಸ್ಟ್ 1 ಅವರ್ ಆಯಿತು ನಮಗೆ ದರ್ಶನ ಆಗೋಷ್ಟರೊಳಗಡೆ. ನಾವು 8:15ಗೆ ಮನೆಗೆ ಹೋಗಿದ್ದು, ಮನೆಯಿಂದ ಹೋಗಿದ್ದು. ವಾಪಸ್ ಮನೆಗೆ ಬಂದಾಗ 9:30 ಆಗಿತ್ತು. ಆಲ್ಮೋಸ್ಟ್ 1-1/4 ಗಂಟೆ ಟೈಮ್ ಆಗಿತ್ತು ಅಂದ್ಕೊಳ್ಳಿ. 1 ಅವರ್ ಟೆಂಪಲಲ್ಲೇ ಆಗೋಯಿತು. ಪೂಜೆ ಮಾತ್ರ ತುಂಬ ಚೆನ್ನಾಗಿ ಮಾಡಿದರು. ಬೆಣ್ಣೆ ಅಲಂಕಾರ ಮಾಡಿದರು. ಅಲ್ಲಿ ಗಣೇಶ ಮತ್ತು ಸರಸ್ವತಿ, ಲಕ್ಷ್ಮಿ 3 ಇದೆ. ಅದಾದಮೇಲೆ ನಾನು ಇದು ನೆಕ್ಸ್ಟ್ ಡೇ ವೀಡಿಯೋನ ರೆಕಾರ್ಡ್ ಮಾಡ್ತಾಯಿದ್ದೀನಿ. ನಾನು ನಿಪ್ಪಟ್ಟನ್ನ ಮಾಡಬೇಕಿತ್ತು ಅಂತ ಅಂದ್ಬಿಟ್ಟು ನಿಪ್ಪಟ್ಟಿಗೆಲ್ಲ ರೆಡಿ ಮಾಡಿಕೊಂಡು ಮಾಡ್ತಾಯಿದ್ದೆ. ಇದು ಸ್ವಲ್ಪ ಆರ್ಡ್ರ್ ಇತ್ತು ಅಂತ ಅಂದ್ಬಿಟ್ಟು ನಾನು ಯಾವತ್ತೂ ನನ್ನ ವೀಡಿಯೋದಲ್ಲಿ ನಾನು ಏನು ಮಾಡ್ತೀನಿ ಅಂತ ಕೂಡ ಹೇಳಿಲ್ಲ. ನಾನು ಹೋಮ್ ಮೇಡ್ ಸ್ನ್ಯಾಕ್ಸ್ನ ಮಾಡಿಕೊಡ್ತೀನಿ. ನೆಕ್ಸ್ಟ್ ಅದಾದಮೇಲೆ ನಿಪ್ಪಟ್ಟೆಲ್ಲ ಬೇಯಿಸಿ ಎತ್ತಿಟ್ಟು ಅವ್ರಿಗೆ ಕೊಡಬೇಕಾದವ್ರಿಗೆ ಕೊಟ್ಟು ಬಂದು ಫುಲ್ಲು ಟಯರ್ಡಾಗಿ ಹೋಗಿತ್ತು ಅವತ್ತು. ಯಾಕೆಂದರೆ ನಿಂತ್ಕೊಂಡೇ ಬೇಯಿಸ್ಬೇಕಲ್ಲ. ಆಮೇಲೆ ಮುದ್ದುನ ಕ್ಲಾಸ್ಗೆ ಕರ್ಕೊಂಡೋಗಿ ಅಲ್ಲಿ ಎಕ್ಸಸೈಸ್ ಮಾಡ್ತಿದ್ದಾನೆ ನೋಡಿ. ಮುದ್ದು ಉಲ್ಟಾ ವಾಕ್ ಮಾಡೋಕ್ಕೆ ಹೇಳಿದರು ಬ್ಯಾಕ್ ಸೈಡ್ದು. ಹಂಗಾಗಿ ಹಂಗೆ ಆಡ್ಕೊ ಹೋಗ್ತಿದ್ದಾರೆ, ಫ್ರಂಟು ಮತ್ತು ಬ್ಯಾಕು. ಅದಾದಮೇಲೆ ಅಲ್ಲಿಂದ ಬಂದಮೇಲೆ ಮುದ್ದುಗೆ ಓದಿಸ್ತಾ ಇದ್ದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸಬ್ಸ್ಕ್ರೈಬ್ ಮೈ ಚಾನಲ್.